ಸಾವ್ಕಾರ್ರೆ ನೀವು ಒಳ್ಳೆ ಒಂದು ಆಳ್ಬೇಕು ಅಂತ ಹೇಳಿದ್ರಲ್ಲ ನೋಡ್ರಿ ಕರ್ಕೊಂಬಂದ್ರಿ ಸಾವ್ಕಾರ್ರೆ ಒಳ್ಳೆ ರಾಜ್ಕುಮಾರ್ ಇದ್ದಾರ್ರಿ. ಕಾಲ ಯಾಕೆ ನೀವು ಒಂದು ಒಳ್ಳೆ ಆಳ್ಬೇಕು ಅಂತ ಹೇಳಿದ್ರಲ್ಲ ಸ್ವಾಮಿ, ಅದಕ್ಕೀಗ ನೋಡ್ರಿ ಕರ್ಕೊಂಬಂದ್ರಿ ನೋಡ್ರಿ ರಾಜ್ಕುಮಾರ್ ಇದ್ದಾರ್ರಿ. ಅಂದಾಗೆ ತಮ್ಮ ಹೆಸರೇನು? ನನ್ನ ಹೆಸರು ವೀರೇಶ್ ಅಂತ ಹೇಳಿ. ವೀರೇಶ್, ಓಹೋ ವೀರೇಶ್, ಇನ್ನೊಮ್ಮೆ ನಿನ್ನನ್ನು ನಾನು ಭೇಟಿ ಮಾಡಿದ ನೆನಪಿದೆ. ಓಹೋ ಪರ್ಸನ್, ಭಾಳ ಹ್ಯಾಂಡ್ಸಮ್ ಪರ್ಸನ್ ನೀನು, ಅದರಲ್ಲೂ. ಅಂದ ಹಾಗೆ ನೀನು ಎಲ್ಲಿಯವರೆಗೆ ಓದಿರುವೆ? ನಿಂದು ಯಾವ ಊರು? ನಂದು ಇದೇ ಊರು. ಇಂಗ್ಲಿಷ್ ಓದಲು ಬರುವ ಬಂದಿದೆ, ಆದರೆ ನನ್ನ ಹೆಸರು ವೀರೇಶ್ ಅಂತ. ಸಾವ್ಕಾರ್ರೆ ಏನು ಬೇಕು ಅಂತ ಬೇಡ ಅಂತ ಏನು ಕರ್ಕೊಂಡು ಹೋಗೋಣ ವಾಪಸ್ಸು? ಕಾಳ, ನೀನು ಅವಸರ ಪಡಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು. ಓಹೋ ವೀರೇಶ್, ನೀನು ನನ್ನ ಬಳಿ ಆಶ್ರಯ ಕೇಳಿಕೊಂಡು ಬಂದೆಯಾ? ಆಯ್ತು, ಆಶ್ರಯ ನಾನು ಕೊಡುತ್ತೇನೆ. ನನಗೆ ತಗ್ಗಿ ಬಗ್ಗಿ ನಡೆಯಬೇಕು. ನಾನು ಹೇಳುವ ಕೆಲಸವನ್ನು ಚಾಚು ತಪ್ಪದೆ ಮಾಡಬೇಕು. ನಿನ್ನ ಪ್ರಾಣ ಎಂದು ತಿಳಿದು ಮಾಡಬೇಕು. ಆಯ್ತ್ರಿ ಸಾವ್ಕಾರ್ರೆ, ನೀವು ಹೇಳಿದ ಕೆಲಸ ತಪ್ಪ ಮಾಡ್ತೀವಿ. ಆಯ್ತು ಆಯ್ತು ಕಾಳ, ನೀನು ಪ್ರಾಣ ಎಂದು ತಿಳಿದು ಮಾಡಬೇಕು. ಸಾವುಕಾರರೇ, ನಿಮ್ಮ ಬಳಿ ಆಶ್ರಯಕ್ಕೆ ಬಂದಿದ್ದೇನೆ. ನೀವು ಆಶ್ರಯ ಕೊಡಲು ಒಪ್ಪಿದರೆ ನಿಮ್ಮ ಕೆಲಸವನ್ನು ಜೀವ ಕೊಟ್ಟಾದರೂ ಕಾಪಾಡುತ್ತೇನೆ. ಆಮೇಲೆ ಗೊತ್ತಾಗುತ್ತದೆ ನಿಮ್ಮ ಗುಟ್ಟನ್ನು ಹೇಗೆ ರಕ್ಷಿಸುತ್ತೇನೆ. ಹಾಗೆ ಎಷ್ಟೋ ನಾಯಿ ನರಿಗಳು ನನ್ನ ಮನೆ ಬಾಗಿಲಿಗೆ ಬಂದು ಎಡತಾಕಿದವು. ಹಾಗೆ ನೀನು ಬಂದಿದ್ದೀಯಾ, ನಿನಗೆ ಆಶ್ರಯ ಕೊಡುತ್ತೇನೆ. ಹಾಗೆ ನನ್ನ ಜೀವ ಕೊಟ್ಟಾದರೂ ನಿನ್ನನ್ನು ನಿಮ್ಮ ಗುಟ್ಟನ್ನು ಅಷ್ಟೇ ಮರ್ಯಾದೆ ಕಾಪಾಡುತ್ತೇನೆ. ನೋಡಿ ವೀರೇಶ್, ನಮಗೆ ಒಂದೊಂದು ಸಾರಿ ನಾವು ಮಾಡುವ ಕೆಲಸವು ನಮ್ಮ ಪ್ರಾಣಕ್ಕೆ ಸಂಚಕಾರ ತರಬಹುದು. ನಿನ್ನ ಜೀವವನ್ನು ಅದನ್ನು ಕೊಟ್ಟು ನನ್ನ ಮರ್ಯಾದೆಯನ್ನು ಕಾಪಾಡಬೇಕು, ತಿಳಿಯುತ್ತೆ? ಹಾಗೆ ಆಗಲಿ ಸಾವುಕಾರರೇ. ಪ್ರಸಂಗ ಬಂದಾಗ ನಿಮ್ಮ ಗುಟ್ಟನ್ನು ನಿಮ್ಮ ಜೀವವನ್ನು ಈ ವಿಷಯದಲ್ಲಿ ಕೆಲಸ ಮಾಡಿ ನಿಮ್ಮನ್ನು ನಿಮ್ಮ ಮರ್ಯಾದೆ ಗೇಡಿಯಲ್ಲಿ ಇರುವ ಪಂಜರದಂತೆ ಕಾಪಾಡುತ್ತೇನೆ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಆಳನ್ನೇ ಕರ್ಕೊಂಬಂದಿದೀಯಾ. ಅಂದ ಹಾಗೆ ಕಳ, ಈ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ನಮ್ಮ ನೆಲಮಾಳಿಗೆಯಲ್ಲಿರುವ ಕೋಟಾನು ಅದೆಲ್ಲವನ್ನು ತೋರಿಸಿಕೊಂಡು ಕ್ಲೀನಾಗಿ ಅವನಿಗೆ ನಮ್ಮ ಕೆಲಸ ಹೇಗೆ ಮಾಡಬೇಕು, ಹೇಗೆ ಇರಬೇಕು, ಏನೋ ಎಚ್ಚರ ತಪ್ಪಿದರೆ ಮೇಲಕ್ಕೆ ಎಚ್ಚರಿಕೆಯನ್ನು ಅವನಿಗೆ ತರಬೇಕು, ತಿಳಿಯುತ್ತೆ? ನಾನೇನು ಮಾರುವಾಡಿ ಮನೆಗೆ ಹೋಗಿ ಬರ್ತೇನೆ. ಕಾಳ, ನಡಿ, ಸಾವುಕಾರದ ಎಲ್ಲೆಲ್ಲಿ ಫೋಟೋ ನೋಟ್ ಪ್ರಿಂಟ್ ಮಾಡ್ತಾರೆ ತೋರಿಸು.